ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 26/3/2026. ಸೊ ಇವತ್ತಿನ ಈ ದಿನ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಈಗಾಗಲೇ ನಾವು ನಮ್ಮ ಸಂಚಿಕೆಯಲ್ಲಿ ಕಳೆದ ಬಾರಿ ಪ್ರತಿ ಮಾಸದಲ್ಲೂ ಕೂಡ ಮಾಸ ಭವಿಷ್ಯದ ಬಗ್ಗೆ ನೋಡ್ತಾ ಹೋಗ್ತಾ ಇದ್ವಿ. ಪ್ರತಿಯೊಂದು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಬದಲಾವಣೆಗಳಾಗಬಹುದು, ಹಾಗೆ ಯಾವ ರೀತಿಯಾದಂಥ ಒಂದಷ್ಟು ಲಾಭಗಳನ್ನು ಪಡೆದುಕೊಳ್ಬೋದು, ಈ ರೀತಿಯಾದಂಥ ಭವಿಷ್ಯವಾಣಿಗಳನ್ನು ನಾವು ನೋಡಿದ್ವಿ. ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದರೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳು ಭವಿಷ್ಯವಾಣಿ ಯಾವ ಥರ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರೂಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಹ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನೀವು ಸಹ ಗುರುಜಿಗಳ ಬಳಿ ಮಾತನಾಡಬೇಕು ಅಂದರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಲ್ ಮಾಡ್ಬೋದು. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ಮೊಬೈಲ್ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ, ಗುರುಜಿ ಮೊದಲನೇದಾಗಿ ಈಗೇನು ಮುಂದಿನ ತಿಂಗಳು ಏಪ್ರಿಲ್ ಕೂಡ ಪ್ರಾರಂಭ ಆಗ್ತಾ ಇರೋವಂಥದ್ದು, ಸೊ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಒಂದು ಗೋಚರ ಯಾವ ರೀತಿಯಾಗಿ ಜರುಗ್ತಾ ಇದೆ ಅಂತ ಹೇಳಿ ಗುರುಜಿ. ನೋಡಿ, ಸ್ವಲ್ಪ ಮೇಷರಾಶಿಯವರಿಗೆ ಈ ಹಿಂದೆ ಅನುಭವಿಸ್ತಾ ಇದ್ದ ಏನೋ ಕಷ್ಟಗಳು ಎಲ್ಲ ಸ್ವಲ್ಪ ದೂರವಾಗಿ ಖುಷಿ ಪಡುವಂಥ ಸಮಯ. ಆಲ್ಮೋಸ್ಟ್ ಸ್ವಲ್ಪ ಮೇಷರಾಶಿಯವರು ಭಯದಲ್ಲಿದ್ದಾರೆ, ಯಾಕಂದರೆ 7.5 ಪ್ರಾರಂಭ ಹಂತದಲ್ಲಿದೆ ಅಂತ. ಆದರೂ ಕೂಡ ಈ ಏಪ್ರಿಲ್ ತಿಂಗಳ ತುಂಬ ಚೆನ್ನಾಗಿದೆ. ಯಾವ ರೀತಿ ಅಂದರೆ, ಮೊದಲನೇದಾಗಿ ಗ್ರಹ ಗೋಚಾರದಲ್ಲಿ ನಿಮ್ಮ ರಾಶಾಧಿಪತಿಯಾದ ಮಂಗಳ ಗ್ರಹ 3ನೇ ತಾರೀಕು ನಂತರ ವ್ಯಯ ಭಾವಕ್ಕೆ ಬರುತ್ತೆ, 12ನೇ ಮನೆಗೆ ಬಂದರೆ. ಆದರೂ ಕೂಡ 12ನೇ ಮನೆ ಗುರುವಿನ ಮನೆ ಆಗಿರೋದ್ರಿಂದ ಮಿತ್ರನ ಮನೆ ಒಳ್ಳೆ ಫಲನೇ ಕೊಡುವಂಥದ್ದು. ಇನ್ನು ಮುಂದಿನ ಒಂದು ಗೋಚಾರ ನೋಡಿದ್ರೆ 11ನೇ ತಾರೀಕು ನಂತರ ನಿಮಗೆ ತೃತೀಯ ಷಷ್ಠಾಧಿಪತಿಯಾದ ಬುಧ ಗ್ರಹರು ನಿಮಗೆ ಒಳ್ಳೆಯ ಒಂದು ಗೋಚಾರ ಸ್ಥಿತಿಯಲ್ಲಿ ವ್ಯಯಭಾವಕ್ಕೆ ಬರುತ್ತೆ, ನೀಚ ಆಗುತ್ತೆ. ಸೊ ನೀಚ ಸ್ಥಾನಕ್ಕೆ ಬಂದರೂ ಕೂಡ ಇಲ್ಲೇನಾಗಿದೆ ಅಂತಂದರೆ, ಗುರುವಿನ ಮನೆಯಲ್ಲಿ ಬುಧ, ಬುಧನ ಮನೆಯಲ್ಲಿ ಗುರು ಪರಿವರ್ತನೆ ಯೋಗ ಈ ಒಂದು ತಿಂಗಳಲ್ಲಿ ಕೊಡೋದ್ರಿಂದ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. 15ನೇ ತಾರೀಕು ನಂತರ ಪಂಚಮಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ರಾಶಿಯಲ್ಲೇ ಬರುವಂಥದ್ದು, ಉಚ್ಚ ಸೂರ್ಯ ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮಗೆ ಒಳ್ಳೆ ಫಲ ಕೊಡುವಂಥದ್ದು ಸೂರ್ಯನ ಗೋಚಾರ ಕೂಡ. ಹಾಗೆ ಮುಂದುವರಿತಾ ನೋಡ್ತಾ ಹೋದರೆ ದ್ವಿತೀಯ ಸಪ್ತಮಾಧಿಪತಿಯಾದ ಶುಕ್ರ ಗ್ರಹದ ಗೋಚಾರ 20ನೇ ತಾರೀಕು ನಂತರ ನಿಮಗೆ ದ್ವಿತೀಯ ಭಾವದಲ್ಲೇ ಬರುವಂಥದ್ದು, ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಇದು ಕೂಡ ಒಳ್ಳೆಯ ಒಂದು ಅನುಕೂಲತೆ ಕೊಡುತ್ತೆ. ದ್ವಿತೀಯಾಧಿಪತಿ ದ್ವಿತೀಯಕ್ಕೆ ಬಂದರೆ ಧನ, ಧಾನ್ಯ, ಸಂಪತ್ತು, ಕುಟುಂಬದಲ್ಲಿ ವೃದ್ಧಿ, ಹೊಸ ಕೆಲಸ ಕಾರ್ಯಗಳು ಜರುಗುವಂಥದ್ದು ಮತ್ತು ಒಳ್ಳೆಯ ಶುಭ ಕಾರ್ಯಗಳು ಮನೆಯಲ್ಲಿ ಆಗುವಂಥದ್ದಾಗುತ್ತೆ. ಈ ತಿಂಗಳು ಈ ರೀತಿ ಗ್ರಹ ಗೋಚಾರ ಜರುಗ್ತಾ ಇರುವಂಥದ್ದು. ಮತ್ತು ತಾವು ಕೇಳಿದ್ರಿ, ಆಚರಣೆ ವಿಚಾರದಲ್ಲಿ ವಿಶೇಷವಾಗಿ ರಾಮಭಕ್ತ ಆಂಜನೇಯ ಸ್ವಾಮಿಯ ಒಂದು ಹನುಮಾನ್ ಜಯಂತಿ 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕು ಜರುಗ್ತಾ ಇರುವಂಥದ್ದು ವಿಶೇಷ. 19ನೇ ತಾರೀಕು ತುಂಬ ವಿಶೇಷವಾದ ರಾಜಯೋಗ ಮುಹೂರ್ತದಲ್ಲಿ ಅಕ್ಷಯ ತೃತೀಯ ಜರುಗ್ತಾ ಇದೆ. ಕೆಲವೊಂದು ಕಡೆ ಬಸವ ಜಯಂತಿ ಅಂತ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಆಚರಣೆ ಇರುತ್ತೆ. ಮತ್ತು ಅಕ್ಷಯ ತೃತೀಯ ಕೂಡ ಅವತ್ತು 19ನೇ ತಾರೀಕು ಬರ್ತಾ ಇರುವಂಥದ್ದು ತುಂಬ ವಿಶೇಷ. ಇವೆರಡು ಆಚರಣೆಗಳು ಮತ್ತು ನವಗ್ರಹಗಳ ಗೋಚಾರದಲ್ಲಿ 4 ಗ್ರಹಗಳ ಗೋಚಾರ ಈ ಒಂದು ಮೇಷರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಜರುಗ್ತಾ ಇರುವಂಥದ್ದು ಒಳ್ಳೆಯ ಯೋಗವನ್ನು ನಿರ್ಮಾಣ ಮಾಡ್ತಾ ಇದೆ. ಗುರುಜಿ, ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿ ಏಪ್ರಿಲ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಬೀರ್ತಾ ಇದೆ ಅಂತ ಹೇಳಿ. ನೋಡಿ, ವಿಸ್ತೃತ ಪ್ರಭಾವದಲ್ಲಿ ರಾಶಾಧಿಪತಿಯಾದ ಮಂಗಳ ಗ್ರಹರು ರಾಶಾಧಿಪತಿ ಅಷ್ಟಮಾಧಿಪತಿಯಾಗಿ ಗೋಚಾರದಲ್ಲಿ ಪ್ರಸ್ತುತ ವ್ಯಯಭಾವಕ್ಕೆ ಬರುವಂಥದ್ದು. ಅದು ಕೂಡ ಏನಾಗುತ್ತೆ, ಮಿತ್ರನ ಮನೆಗೆ ಬರುವಂಥದ್ದು. ಸೊ ಮಂಗಳ ಅತ್ಯಂತ ಶುಭಕಾರಿಯಾಗಿ ಮಿತ್ರನ ಮನೆ ಶುಭಯೋಗ ಕೊಡುವಂಥ ಗ್ರಹಗಳ ಜೊತೆಗೆ ಇರೋದ್ರಿಂದ ಇಡೀ ಪೂರ್ತಿ ತಿಂಗಳು ನಿಮಗೆ ಮಂಗಳ ಗ್ರಹ ನಿಮ್ಮ ರಾಶಾಧಿಪತಿ ಬಲಿಷ್ಠವಾಗಿರ್ತಾರೆ. ರಾಶಾಧಿಪತಿ ಬಲಿಷ್ಠ ಅಂದರೆ ದೇಹ ಮತ್ತು ನಿಮ್ಮ ಒಂದು ಸೌಂದರ್ಯ ಆಗಿರ್ಬೋದು, ಮತ್ತು ನಿಮ್ಮ ಆಕೃತಿ ಆಗಿರ್ಬೋದು, ಮತ್ತು ಆಚಾರ ವಿಚಾರದಲ್ಲಿ ಒಂದು ಸದೃಢತೆ ಇರುತ್ತೆ, ಖುಷಿಯಿಂದ ಇರ್ತೀರ ತಾವು. ಮತ್ತು ಏಪ್ರಿಲ್ ತಿಂಗಳಲ್ಲಿ ಅದಲ್ದಿರ ಮಂಗಳ ಭೂಮಿ ಪುತ್ರ ಕಾರಕನಾಗಿರೋದ್ರಿಂದ ಒಂದು ಭೂಮಿ ತಗೊಳ್ಳುವಂಥದ್ದು ಯೋಗ, ಅದರ ಒಂದು ಯೋಗ ನಿರ್ಮಾಣ ಆಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋವರಿಗೆ, ವ್ಯವಸಾಯ ಮಾಡುವಂಥವ್ರಿಗೆ, ಭೂಮಿಯನ್ನು ನಂಬಿ ಜೀವನ ಮಾಡ್ತಾ ಇದ್ದೀರಾ ಅಂದರೆ ನೀವು ರೈತರಿದ್ದೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಕೃಷಿ ಉತ್ಪನ್ನಗಳನ್ನು ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಈ ಒಂದು ತಿಂಗಳು ಅದೃಷ್ಟದಿಂದ ಕೂಡಿರುವಂಥದ್ದು. ನಿಮ್ಮ ದಾರಿ ಸುಗಮವಾಗುತ್ತೆ, ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ. ದ್ವಿತೀಯ ಸಪ್ತಮಾಧಿಪತಿಯಾದ ಶುಕ್ರ ಗ್ರಹರು ಪ್ರಸ್ತುತ ಗೋಚಾರದಲ್ಲಿ ದ್ವಿತೀಯ ಭಾವಕ್ಕೆ ಬರುವಂಥದ್ದು. ಇದು ಕೂಡ ಒಳ್ಳೆಯ ಬ್ರಹ್ಮಾಂಡ ಯೋಗ ಸೃಷ್ಟಿಯಾಗುತ್ತೆ ಮೇಷರಾಶಿಯವರಿಗೆ. ಶುಕ್ರ 20 ದಿನಗಳ ಕಾಲ ಇರ್ತಾರೆ. ಅಲ್ಲಿ ನ್ಯೂಟ್ರಲ್ ಎಫೆಕ್ಟು ಮೇಷರಾಶಿಯಲ್ಲಿ ನಿಮಗೆ ಕೊಡೋದು ನಿಮ್ಮ ರಾಶಿಯವರಿಗೆ. ಮತ್ತು ದ್ವಿತೀಯ ಭಾವಕ್ಕೆ ಬಂದಾಗ 21ನೇ ತಾರೀಕು ಬರೋದ್ರಿಂದ ನಿಮಗೆ ಕುಟುಂಬ, ಧನ, ಧಾನ್ಯ, ಸಂಪತ್ತು, ಮದುವೆ, ಮಾತುಕತೆ ಇತ್ಯಾದಿ ಶುಭ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲತೆಗಳು ಕೊಡ್ತಾರೆ ಶುಕ್ರ ಗ್ರಹರು. ಇನ್ನು ಪಂಚಮಾಧಿಪತಿಯಾದ ಸೂರ್ಯ ಕೂಡ ಒಳ್ಳೆಯ ತ್ರಿಕೋನಾಧಿಪತಿಯಾಗಿ ರಾಶಿಯಲ್ಲೇ ಬರುವಂಥದ್ದು, ಉಚ್ಚ ಸ್ಥಿತಿಯಲ್ಲಿ ಬಂದು ನಿಮಗೆ ಒಳ್ಳೆಯ ಯೋಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳು, ಗೌರ್ಮೆಂಟ್ ಸಂಬಂಧಪಟ್ಟಂಥದ್ದು, ಕೋರ್ಟು ಕಚೇರಿ ಇತ್ಯಾದಿಗಳು ಸಮಸ್ಯೆಗಳು ದೂರ ಆಗುತ್ತೆ. ಎಲ್ಲ ಸಕಾರಾತ್ಮಕ ಅಂಶಗಳು ಹೆಚ್ಚಾಗಿ ಸಿಗುತ್ತೆ. ಮತ್ತು ರಾಶಾಧಿಪತಿ ರಾಶಿಗೆ ವ್ಯಯಭಾವದಲ್ಲಿ ಮಿತ್ರನ ಮನೆಗೆ ಬರೋದ್ರಿಂದ
ದೇಹದಲ್ಲಿ ಹೊಸ ಚೈತನ್ಯ ನಿರ್ಮಾಣವಾಗುವಂಥದ್ದು, ಮಾಡುವ ಕೆಲಸಕ್ಕೆ ಒಳ್ಳೆಯ ಅಂಶಗಳು ಸೇರುವಂಥದ್ದು, ಖುಷಿ ವಾತಾವರಣ ಹೆಚ್ಚಾಗುವಂಥದ್ದು, ಹೀಗೆ ಹಲವಾರು ವಿಚಾರದಲ್ಲಿ ಮೇಷರಾಶಿಯವರಿಗೆ ಖುಷಿ ಪಡುವಂಥ ವಿಚಾರಗಳು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಜರುಗ್ತಾ ಇದೆ. ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚರದಿಂದ ರಾಶಿ ಫಲ ಏಪ್ರಿಲ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಹೇಗಿರುತ್ತೆ, ಜೊತೆಗೆ ಯಾವ ರೀತಿಯಾದಂಥ ಅನುಕೂಲತೆಗಳನ್ನು ಅವರು ಸಿದ್ಧಿಸ್ಕೊಳ್ತಾ ಇದ್ದಾರೆ? ನೋಡಿ, ನಾವು ಆವಾಗಲೇ ಹೇಳ್ದಂಗೆ ರಾಷ್ಟ್ರಾಧಿಪತಿಯಾದ ಒಂದು ಮಂಗಳ ಗ್ರಹ ಗುರುವಿನ ಮನೆಯಲ್ಲಿ ಗೋಚರ ಆಗ್ತಿರುವಂಥದ್ದು 1ನೇ ತಾರೀಕು ಒಂದು ಆಧ್ಯಾತ್ಮಿಕ ಯೋಗ ಕೊಡುವಂಥದ್ದು, ಅಂದರೆ ಒಂದು ದೇವರ ದರ್ಶನ ಮಾಡುವಂಥದ್ದು, ಆಧ್ಯಾತ್ಮಿಕ ಯಾತ್ರೆಗೆ ಹೋಗುವಂಥದ್ದು, ಸೊ ದೇವರ ಕಡೆ ಗಮನ ಹೆಚ್ಚಾಗುವಂಥದ್ದಾಗುತ್ತೆ. ಮತ್ತು ವೃತ್ತಿ ವ್ಯವಹಾರದಲ್ಲಿ ಈ ಒಂದು ತಿಂಗಳಿನಲ್ಲಿ ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಒಂದು ಸೌಹಾರ್ದಿತ ಸಂಬಂಧ ನಿರ್ಮಾಣವಾಗುತ್ತೆ. ಕೆಲಸದ ಹೊರೆ ಹೆಚ್ಚಾಗ್ಬೋದು, ಆದರೆ ಆ ಕೆಲಸನ ನೀವು ಸರಿಯಾಗಿ ನಿಭಾಯಿಸ್ತೀರಾ. ಹೊಸ ಉದ್ಯೋಗ ಅವಕಾಶಗಳು ಹುಡುಕೊಂಡು ಬರುವಂಥದ್ದು, ವ್ಯವಹಾರಸ್ಥರು ಹೊಸ ಯೋಜನೆಗಳನ್ನು ನೀವು ಪ್ರಾರಂಭಿಸ್ತೀರಾ. ಮತ್ತು ಈ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಎದುರಿಸ್ಬೋದು, ಆದರೆ ಕೊನೆಯ ಭಾಗದಲ್ಲಿ ಒಳ್ಳೆಯದೇ ಇರುತ್ತೆ. ಇನ್ನು ಆರ್ಥಿಕ ವಿಚಾರದಲ್ಲಿ ನೋಡಬೇಕಾದ್ರೆ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ, ಹೂಡಿಕೆಯಲ್ಲಿ ಸ್ವಲ್ಪ ಎಚ್ಚರವಿರಲಿ. ಹಳೆಯ ಸಾಲಗಳನ್ನು ನೀವು ತೀರಿಸಲು ಪ್ರಯತ್ನಿಸ್ತೀರಾ ಈ ಒಂದು ತಿಂಗಳಲ್ಲಿ. ಹೊಸ ದೊಡ್ಡ ಮೊತ್ತದ ಸಾಲ ಯಾವುದೇ ರೀತಿ ತೆಗೆದುಕೊಳ್ಬೇಡಿ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಕುಟುಂಬ ದಾಂಪತ್ಯದ ವಿಚಾರದಲ್ಲಿ ನೋಡೋದಾದ್ರೆ ಕುಟುಂಬದಲ್ಲಿ ಮಂಗಳ ಕಾರ್ಯ ಸ್ವಲ್ಪ ಹೆಚ್ಚಾಗಿ ಜರುಗುತ್ತದೆ. ಅವಯವತರಿಗೆ ಮದುವೆ ಯೋಗ ಕೂಡಿ ಬರುವಂಥದ್ದು, ದಾಂಪತ್ಯದ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುವಂಥದ್ದು, ಪತ್ನಿಯ ಬೆಂಬಲ ಸಿಗಲಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ಉತ್ತರಾರ್ಧದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಋತುಮಾನದ ಕಾಯಿಲೆಗಳು ಅಥವಾ ಅಪಘಾತಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ ವಿಶೇಷವಾಗಿ ತಿಂಗಳ ಉತ್ತರಾರ್ಧದಲ್ಲಿ ಸ್ವಲ್ಪ ಜಾಗೃತವಾಗಿರಿ. ಋತುಮಾನದ ಕಾಯಿಲೆಗಳು ಸ್ವಲ್ಪ ಅದ್ರ ಬಗ್ಗೆ ಇರಬೇಕು. ಮತ್ತು ಗುರು ಮತ್ತು ಕುಜನ ಒಂದು ಸಂಬಂಧ, ಸ್ವಲ್ಪ ಅಪಘಾತಗಳ ಬಗ್ಗೆ ಎಚ್ಚರಿಕೆ ಇರಲಿ ಮೇಷರಾಶಿಯವರಿಗೆ. ಶಿಕ್ಷಣದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಸಾಧಿಸ್ತೀರಾ. ಮತ್ತು ಇದಲ್ದಿರ ಸಾಮಾನ್ಯವಾಗಿ ನೋಡೋದಾದರೆ ಹೊಸ ಅವಕಾಶಗಳು ಹುಡ್ಕೊಂಡು ಬರುತ್ತೆ. ಸ್ವಲ್ಪ ಅಲ್ಪ ಪ್ರಯಾಣ, ಗುತ್ತಿಗೆದಾರರಿಗೆ ಶುಭವಾದ ಮಾಸ, ಅದರಲ್ಲೂ ಹೋಟೆಲ್ ಉದ್ಯಮಿಗಳಿಗೆ ಉತ್ತಮ ಫಲ. ಈಗಿನ ಪ್ರಸ್ತುತ ಗ್ಯಾಸ್ ಅಭಾವದಿಂದ ಏನಾದರೂ ಸಮಸ್ಯೆ ಆಗಿರ್ಬೋದು, ಆದರೆ ಲಾಭ ಅಂತೂ ಹೆಚ್ಚಾಗಿರುತ್ತೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಈ ತಿಂಗಳು ನಿಮಗೆ ಸ್ವಲ್ಪ ಪರಿಹಾರ ಸಿಗುತ್ತೆ. ಸ್ತ್ರೀಯರಿಗೆ ಉತ್ತಮವಾದ ತಿಂಗಳಾಗಿರುತ್ತೆ. ವಸ್ತ್ರ ವಾಹನ ಖರೀದಿಗೆ ಅತ್ಯುತ್ತಮವಾದ ಮಾಸ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಸಿಗುತ್ತೆ. ಹೆಚ್ಚು ಶುಭ ಫಲ ದೊರಕುತ್ತೆ. ಸ್ನೇಹಿತರಿಂದ ಸಹಾಯ, ಆಕಸ್ಮಿಕ ಧನಲಾಭ ಆಗುವಂಥದ್ದು, ನೂತನ ವ್ಯಾಪಾರ ವಹಿವಾಟಿಗೆ ಉತ್ತಮವಾಗಿರುವಂಥ ಮಾಸ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ. ಸಣ್ಣ ಪುಟ್ಟ ವ್ಯಾಪಾರಗಳು ಕೂಡ ಹೆಚ್ಚಿನ ಲಾಭ ಇರುತ್ತೆ, ಅಂದರೆ ಹಣ್ಣು ತರಕಾರಿ ಈ ರೀತಿಯವರಿಗೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ನೀವು ಬ್ಯಾಲೆನ್ಸ್ ಮಾಡ್ಕೊತೀರಾ. ರೈತರಿಗೆ ಉತ್ತಮವಾದ ಮಾಸ, ಒಳ್ಳೆಯ ಮೃಷ್ಟಾಂಗ ಭೋಜನ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಇರುವಂಥ ವ್ಯಾಜ್ಯಗಳು ದೂರವಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಬಂಡವಾಳ ಹೂಡಿಕೆ ಉತ್ತಮವಾದ ಮಾಸ. ಸ್ವಂತ ನಿರ್ಧಾರಗಳು ತೆಗೆದುಕೊಳ್ಳಲು ಈ ಮಾಸ ನಿಮಗೆ ಅತ್ಯಂತ ಶುಭವಾಗಿರುವಂಥದ್ದು. ಮತ್ತು ವ್ಯಾಪಾರದಲ್ಲಿ ಕೆಲಸ ಮಾಡೋರಿಂದ ಯಾವುದೇ ಒಂದು ಸ್ವಲ್ಪ ತೊಂದರೆಗಳು ಎದುರಿಸ್ಬೋದು, ಆದರೆ ಹೊಸ ಹೆಜ್ಜೆ ಇಡುವುದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆದಿಂದಿರಿ. ಮತ್ತು ಈ ಒಂದು ಹೊಸ ಕೆಲಸಕ್ಕೆ ತಗೊಳಿಸೋಕ್ಕೆ ಅಷ್ಟೊಂದು ಉತ್ತಮ ಮಾಸವಲ್ಲ. ಹೊಸ ಒಂದು ಉದ್ಯೋಗಗಳಿಗೆ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರವಾಗುತ್ತೆ. ಅತ್ಯಂತ ಶುಭ ಬಲಿಷ್ಠ ಫಲ ಅನ್ನೋದು ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯ ಗೋಚಾರ ಅಲ್ದಿರ ಮತ್ತು ಈ ಎಲ್ಲ ನವಗ್ರಹಗಳ ಒಂದು ಪ್ರಭಾವದಿಂದ ಹೆಚ್ಚಾಗಿ ಶುಭ ಫಲಗಳನ್ನು ಪಡ್ಕೊತಾರೆ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಮತ್ತೆ ಏನಾದರೂ ಫಲಗಳನ್ನು ನಿರೀಕ್ಷೆ ಇಟ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ? ಹಾಗೆ ಏನು ನಕ್ಷತ್ರಗಳ ಅನುಸಾರವಾಗಿ ನೋಡ್ತಾ ಹೋಗೋದಾದರೆ ಯಾವ ರೀತಿಯಾಗಿ ಇರುವಂಥದ್ದು ರಾಶಿ ಫಲ, ಜೊತೆಗೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ಬಹುಮುಖ್ಯವಾಗಿ 3 ನಕ್ಷತ್ರಗಳು ಇಲ್ಲಿ ಬರುವಂಥದ್ದು: ಅಶ್ವಿನಿ, ಭರಣಿ, ಕೃತಿಕಾ. ಅಶ್ವಿನಿಯವರು ಅಸಾಧ್ಯವಾದ ಪರಿಸ್ಥಿತಿ ಅಂತ ಕಾಣುವ ಸ್ಥಿತಿಯ ಸಮಯ ಪ್ರಜ್ಞೆಯಿಂದ ಅವರು ಈ ಕೆಲಸವನ್ನು ನಿರ್ವಿಘ್ನವಾಗಿ ಜರುಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಭರಣಿ ನಕ್ಷತ್ರದವರಿಗೆ ಸಹಾಯ ಮಾಡುವ ಮೂಲಕ ಯೋಜನೆಗಳು, ಉದ್ಯಮಗಳು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ನಿಮಗೆ ಹೆಚ್ಚಿನ ತೃಪ್ತಿ ಈ ಒಂದು ಮಾಸದಲ್ಲಿ ಪಡ್ಕೊತೀರಾ. ದೈಹಿಕ ಸಮಸ್ಯೆಗಳು ಬಿಗಿಗೊಳಿಸುವ ಬಂಧನಗಳನ್ನು ಕೊನೆಗೊಳ್ಳುತ್ತೆ ಕೃತಿಕಾ ನಕ್ಷತ್ರದವರಿಗೆ. ಸೊ ಇನ್ನು ಪರಿಹಾರ ಅಂತ ನೋಡಿದ್ರೆ, ನಿಮ್ಮ ಮನೆಗೆ ಯಾವುದೇ ಒಂದು ಹತ್ತಿರವಾಗಿರುವಂಥ ದೇವಸ್ಥಾನಕ್ಕೆ ಹೋಗಿ ಸಿಹಿಯನ್ನು ಹಂಚಿ ಓಂ ಹಂ ಹನುಮತೆ ನಮಃ ಅಂತ 108 ಬಾರಿ ಜಪ ಮಾಡಿ. ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಳ್ಳಿ. ಇದರಿಂದ 7.5 ಶನಿ ಆಗಿರ್ಬೋದು, ಇದರೆಲ್ಲ ದೂರ ಆಗುತ್ತೆ. ಸೂಚನೆ ಇಷ್ಟೇ: ಮಂಗಳವಾರದತ್ತು ಬೆಲ್ಲ ಮತ್ತು ಹಸುವಿನ ತುಪ್ಪವನ್ನು ದೇವಸ್ಥಾನದ ಅರ್ಚಕರಿಗೆ ಸ್ವಲ್ಪ ದಾನವಾಗಿ ನೀಡಿದ್ರೆ ಶುಭವಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀರಾ. ನಮ್ಮ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನು ನೋಡೋದ್ರ ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ನೋಡೋಣ. ಹಾಗೆ ನೀವು ಕಳಿಸಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ನೋಡೋಣ. 26 ಮಾರ್ಚ್ 2026 ಅಷ್ಟಮಿ ತಿಥಿ, ಶುಕ್ಲ ಪಕ್ಷ, ಆರಿದ್ರ ನಕ್ಷತ್ರ, ಶೋಭಾನ ಯೋಗ, ಭವಕರಣವಾಗಿರುವಂಥದ್ದು. ವಿಶೇಷವಾರ ಗುರುವಾರ.
ಇವತ್ತಿನ ಮುಹೂರ್ತ ಭಾಗದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:21 ಸೂರ್ಯೋದಯ ಆದರೆ 6:29 ಸೂರ್ಯಾಸ್ತ ಆಗುತ್ತೆ. ಇವತ್ತಿನ ವಿಶೇಷ ರಾಹುಕಾಲ 1:56 3:28 ಯಮಗಂಡ ಕಾಲ 6:21 7:52, ಗುಳಿಕ ಕಾಲ 9:23 10:54, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 12:01 12:50 ಆಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನಾದರೂ ಇದ್ರೆ ತಿಳಿಸ್ತೀರಾ? ನೋಡಿ, ಈ ಒಂದು ವಿಶೇಷವಾದ ಒಂದು ಚೈತ್ರ ಮಾಸದ ಗುರುವಾರ ವಿಶೇಷ ಗುರುಗಳ ಅನುಷ್ಠಾನಕ್ಕೆ ತುಂಬ ಒಳ್ಳೆಯದು. ಯಾವುದೇ ನೀವು ಅನ್ಕೊಂಡಿರುವಂಥ ಒಂದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಭಕ್ತರಾಗಿರ್ಬೋದು, ಏನೋ ಒಂದು ವಿಶೇಷ ಸಂಕಲ್ಪ ಮಾಡಿಕೊಂಡು ಗುರುವಾರದೊತ್ತು ನೋಡಿ, ಆರ್ಥಿಕವಾಗಿ ಎಲ್ಲೋ ಒಂದು ಹಣ ಕೊಟ್ಟು ಸಿಕ್ಕಾಕೊಂಡಿದ್ದೀರಾ, ದುಡ್ಡು ಬರ್ತಾ ಇಲ್ಲ ಅಂತಂದರೆ ನೀವು ಅನುಷ್ಠಾನ ಮಾಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಆ ದೇವ್ರನ್ನ ದರ್ಶನ ಮಾಡಿಕೊಂಡ್ರೆ ಇವತ್ತು ನಿಮಗೆ ಆರ್ಥಿಕದ ಒಂದು ಲಾಭ, ಆರ್ಥಿಕತೆಗೆ ಚೆನ್ನಾಗಾಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ. ಗುರುಜಿ ತಿಳಿಸಿರೋ ಪ್ರಕಾರ ಮಾಡ್ಕೊಳ್ಳಿ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಗುರುಜಿ, ಮೊದಲನೇದಾಗಿ ಮೇಷರಾಶಿ. ನಿಮ್ಮ ದೈಹಿಕ ರಚನೆ ಕಾಯ್ದುಕೊಳ್ಳಲು ನೆರವಾಗುವ ಕೆಲವು ಕ್ರೀಡಾ ಚಟುವಟಿಕೆಗಳು ಇಂದು ನೀವು ಮಾಡ್ತೀರಾ, ಅದರಿಂದ ನೀವು ತುಂಬ ಆನಂದ ಸಿಗುತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಇವತ್ತು ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ಲಾಭ ತುಂಬ ಚೆನ್ನಾಗಿದೆ, ಅದನ್ನು ನೀವು ಮಾಡ್ಕೊಳ್ಳಿ, ಇದನ್ನು ಒಳ್ಳೆಯದಾಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಸಂತೋಷದಿಂದಿರಲು ನಿಮ್ಮ ಆಕಾಂಕ್ಷೆಗಳನ್ನು ಪರಿಶೀಲಿಸಿ ಯೋಗದ ಸಹಾಯದ ಇವತ್ತು ನೀವು ತೆಗೆದುಕೊಳ್ಳಿ. ಇದು ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಿಮ್ಮ ಮನೋಧರ್ಮವನ್ನು ಸುಧಾರಿಸುವ ಆರೋಗ್ಯಕರ ಜೀವನ ನಿಮಗೆ ಕಲಿಸುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನೀವು ಸ್ವಲ್ಪ ವಿರಾಮದ ಸಂತೋಷ ಇವತ್ತು ಅನುಭವಿಸ್ತೀರಾ. ಇಲ್ಲಿವರೆಗೆ ಅನಗತ್ಯ ಹಣ ಖರ್ಚು ಮಾಡುತ್ತಿರುವ ಜೀವನದಲ್ಲಿ ಹಣದ ಪ್ರಾಮುಖ್ಯತೆ ಏನು ಎಂದು ಅರ್ಥ ಮಾಡಿಕೊಳ್ಳುವ ಒಂದು ಒಳ್ಳೆ ದಿನ ನಿಮ್ಗೆ ಆಗಿರುವಂಥದ್ದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಆರೋಗ್ಯ ಪರಿಪೂರ್ಣವಾಗಿರುತ್ತೆ. ಸಣ್ಣ ಉದ್ಯೋಗವನ್ನು ಮಾಡುವ ಜನರು ಇಂದು ನಿಮ್ಮ ಆಪ್ತರಿಂದ ಯಾವುದೋ ಸಲಹೆ ಪಡೆಯಬಹುದು, ಅದರಿಂದ ನಿಮಗೆ ಚೆನ್ನಾಗಾಗುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸ್ವಲ್ಪ ನಿಮ್ಮ ಒಂದು ಜಗಳದ ನಡವಳಿಕೆ ನಿಮ್ಮ ಸಂಬಂಧವನ್ನು ಶಾಶ್ವತವಾಗಿ ಹಾಳು ಮಾಡಬಹುದು, ಅದನ್ನು ನಿಯಂತ್ರಣದಲ್ಲಿಡಿ. ನೀವು ತೆರೆದ ಮನಸ್ಸನ್ನು ಹೊಂದುವ ಮೂಲಕ ಮತ್ತೆ ಯಾರಾದರ ವಿರುದ್ಧ ಪೂರ್ವಾಗ್ರಹ ಕೈ ಬಿಡುವ ಮೂಲಕ ಇದರಿಂದ ಹೊರಗಡೆ ಬರಬಹುದು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಕೆಲವು ಆಘಾತಗಳು ಎದುರಿಸುವಂಥದ್ದು ಸ್ವಲ್ಪ ಇವತ್ತಾಗಿರುತ್ತೆ. ಹುಷಾರಾಗಿರಿ. ಬಹಳ ಧೈರ್ಯದಿಂದ ಶಕ್ತಿಯನ್ನು ಪ್ರದರ್ಶಿಸುವ ಅಗತ್ಯವಿದೆ. ನಿಮ್ಮ ಆಶಾವಾದಿ ನಿಲುವಿನಿಂದ ಸುಲಭವಾಗಿ ಇದರಿಂದ ಹೊರಬರಬಹುದು. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ತಿಳಿದುಕೊಂಡ್ವಿ. ಮುಂದಿನ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸಪ್ನಲ್ಲಿ ವೀಕ್ಷಕರು ಕಳುಹಿಸಿರುವಂತಹ ಪ್ರಶ್ನೆಗಳು ಬಂದಿದ್ದಾವೆ, ತಗೊಳ್ಳೋಣ. ಖಂಡಿತ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಮೀನಾ. ಜನ್ಮ ದಿನಾಂಕ ಬಂದು 11/5/95. ಓಕೆ. ಜನ್ಮ ಸಮಯ 5:45 PM ಓಕೆ. ಜನ್ಮಸ್ಥಳ ಒಂದು ತುಮಕೂರು. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಮ್ಯಾರೇಜ್ ಡಿಲೇ ಆಗ್ತಾ ಇದೆ, ಕಾರಣ ಏನು, ಪರಿಹಾರ ಏನಾದರೂ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಮೀನಾ ಅವ್ರ ಪ್ರಶ್ನೆ ಕಳಿಸಿದ್ದೀರಾ. ಸೊ ನಿಮ್ಮ ಜಾತಕದ ಪ್ರಕಾರದಲ್ಲಿ ಹುಟ್ಟಿರುವಂಥದ್ದು ಗುರುವಾರ, ಹಸ್ತ ನಕ್ಷತ್ರ ಬರುವಂಥದ್ದು, ಕನ್ಯಾ ರಾಶಿ, ತುಲಾ ಲಗ್ನದ ಜಾತಕ. ಯಾವುದೇ ಮದುವೆಗೆ ಸಪ್ತಮಾಧಿಪತಿ, ಪಂಚಮಾಧಿಪತಿ, ಲಾಭಾಧಿಪತಿ ಸಂಬಂಧ ನೋಡ್ತೀವಿ. ಪಂಚಮ ಸಪ್ತಮ ಲಾಭ ಸ್ವಲ್ಪ ನಿರಾಸವಾಗಿ ನಿಮ್ಮ ಜಾತಕದಲ್ಲಿ ಕೆಲವೊಂದು ಗ್ರಹಗತಿಗಳು ನಿಧಾನ ಕೊಡ್ತಾ ಇದೆ. ಸಪ್ತಮದಲ್ಲಿ ಕೇತು, ಲಗ್ನದಲ್ಲಿ ರಾಹು ನಿಧಾನ, ರಾಹು ಕೇತು ದೋಷ, ಕಾಳಸರ್ಪ ದೋಷ ನಿರ್ಮಾಣ ಮಾಡ್ತಾ ಇದೆ. ಅದಕ್ಕೆ ಪರಿಹಾರ ತಾವು ಮಾಡ್ಕೊಂಡಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಸೂಕ್ತವಾಗಿ ರಾಹು ಕೇತುಗೆ ಸಂಬಂಧಪಟ್ಟಂಥ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ರಾಹು ಕೇತು ಶಾಂತಿ ಮಾಡಿಸಿ, ನದಿ ತೀರದಲ್ಲಾದರೂ ಮಾಡಿಸ್ಬೋದು. ರಾಹುದ ಶುಕ್ರ ಭುಕ್ತಿ ನಡೀತಿದೆ. ಅಮ್ಮನವರ ಆರಾಧನೆ, ವಿಶೇಷವಾಗಿ ದುರ್ಗಾ ಮಾತೆಗೆ ರಾಹು ಕಾಲದಲ್ಲಿ ಒಂದು ತುಪ್ಪದ ದೀಪ ಹಚ್ಕೊಂಡು ನಿಮ್ಮ ಸಂಕಲ್ಪ ಹೇಳ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇದನ್ನೆಲ್ಲ ಸರಿಯಾಗಿ ಮಾಡಿಕೊಂಡ್ರೆ ಮುಂಬರುವ ಆಗಸ್ಟ್ ನಂತರ ನಿಮಗೆ ಮದುವೆ ಯೋಗ ಖಂಡಿತ ಕೂಡಿಬರುತ್ತೆ. ಸಾಧ್ಯವಾದ ಮಟ್ಟಿಗೆ ಬಲಗೈ ಕಿರಿಬೆರಳಲ್ಲಿ ಒಂದು ಎಮರಾಲ್ಡ್ ಅನ್ನು ಧರಿಸಿದ್ರು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಈ ಮೂರು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುವಂಥದ್ದು ಜರುಗುತ್ತೆ. ಮೀನಾ ಅವರೇ, ಇವತ್ತಿನ ಸಂಚಿಕೆಯನ್ನು ನೀವು ವೀಕ್ಷಿಸಿದರೆ ಗುರುಜಿಗಳು ತಿಳಿಸಿರುವಂತಹ ಸಿಂಪಲ್ ಪರಿಹಾರವನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಹಾಗೆ ಆಗಸ್ಟ್ನಲ್ಲಿ ನಿಮಗೆ ಕಂಕಣ ಭಾಗ್ಯನೂ ಕೂಡ ಕೂಡಿ ಬರುತ್ತೆ ಅಂತ ಹೇಳ್ತಾ ಗುರುಜಿ, ಈಗ ನಾವು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಮುಂದುವರಿಸ್ತಾ ಹೋಗೋಣ. ಮುಂದಿನ ರಾಶಿ ತುಲಾ ರಾಶಿ. ಗುರುಜಿ, ನೀವು ಮಾನಸಿಕವಾಗಿ ಸ್ವಲ್ಪ ದುರ್ಬಲವಾಗಿರ್ತೀರಾ, ಆದ್ದರಿಂದ ಈಡಾಗಬಹುದು. ಸ್ವಲ್ಪ ಸಂದರ್ಭಗಳಿಂದ ದೂರ ಉಳಿಯಿರಿ. ಕೆಲವು ದುಃಖ ಸಮಯದಲ್ಲಿ ನೀವು ಸಂಗ್ರಹಿಸುವ ಹಣ ಮಾತ್ರ ನಿಮಗೆ ಕೆಲಸಕ್ಕೆ ಬರುತ್ತೆ ಎಂದು ನಿಮ್ಗೆ ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಂತೀರಿ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಯೋಗ ಧ್ಯಾನದಿಂದ ದಿನವನ್ನು ಪ್ರಾರಂಭಿಸಬಹುದು. ಇದನ್ನು ಮಾಡುವುದರಿಂದ ನಿಮಗೆ ಪ್ರಯೋಜನಕಾರಿಯಾಗುತ್ತೆ. ಇಡೀ ದಿನ ನಿಮ್ಮಲ್ಲಿ ಶಕ್ತಿ ಉಳಿದುಕೊಳ್ಳುತ್ತೆ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ನೋಡಿದ್ವಿ. ಹಾಗೆ ಮುಂದಿನ ರಾಶಿ ಧನುರಾಶಿ. ನೀವು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ಸ್ವಲ್ಪ ಖಿನ್ನತೆಗೊಳಗಾಗಬೇಕಾಗುತ್ತೆ. ಆಹಾರದ ಸ್ವಾದಕ್ಕೆ ಉಪ್ಪು ಬೇಕಾದ ಹಾಗೆ ನಿಮಗೆ ಅತೃಪ್ತಿಯಿಂದ ಮಾತ್ರ ನೀವು ಸಂತೋಷದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ತೀರಾ, ಅದರ ಬಗ್ಗೆ ಗಮನವಿರಲಿ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ.
ನಿಮಗೆ ವೈಯಕ್ತಿಕ ಸಮಸ್ಯೆಗಳು ಮಾನಸಿಕ ಸಂತೋಷವನ್ನು ಇವತ್ತು ಸ್ವಲ್ಪ ಹಾಳು ಮಾಡಬಹುದು. ಆದರೆ ಒತ್ತಡವನ್ನು ನಿಭಾಯಿಸಲು ಆಸಕ್ತಿದಾಯಕನ ಏನಾದರೂ ಇದ್ರೆ ಒಂದು ಪುಸ್ತಕ ಓದುವಂತಹ ಹವ್ಯಾಸವನ್ನು ರೂಢಿಸ್ಕೊಳ್ಳಿ. ಸ್ವಲ್ಪ ಮಾನಸಿಕ ವ್ಯಾಯಾಮ ಮಾಡ್ಕೊಳ್ಳಿ, ಅಂದ್ರೆ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ದಿನ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯದಲ್ಲಿ ಏನಿದೆ ನೋಡೋಣ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸ್ವಲ್ಪ ಅಸ್ವಸ್ಥತೆಯನ್ನು ತರಬಹುದು. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ನೀವು ಏನೇ ಒಂದು ಪಾರ್ಟಿ ಆದರೂ ಹೋಗುತ್ತೆ ಯೋಜಿಸುತ್ತಿದ್ದಲ್ಲಿ ಒಳ್ಳೆಯ ಸ್ನೇಹಿತರನ್ನು ಆಮಂತ್ರಿಸಿ. ನಿಮ್ಮನ್ನು ಒಂದು ಖುಷಿಯಾಗಿರುವಂಥ ಸಂದರ್ಭ ಇವತ್ತು ನಿರ್ಮಾಣ ಆಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ನೀವು ಮಾಡುವ ಕೆಲವು ದೈಹಿಕ ಬದಲಾವಣೆಗಳು ಖಂಡಿತ ನಿಮಗೆ ನಿಮ್ಮ ನೋಟವನ್ನು ವರ್ಧಿಸುತ್ತದೆ. ಮನೆಯ ಅಗತ್ಯಗಳು ನೋಡುತ್ತಾ ನೀವು ಇಂದು ಜೀವನ ಸಂಗಾತಿಯೊಂದಿಗೆ ಯಾವುದೇ ಒಂದು ಅಮೂಲ್ಯವಾದ ವಸ್ತುವನ್ನು ಖರೀದಿ ಮಾಡ್ತೀರಾ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ದಿನ ಭವಿಷ್ಯವನ್ನ ನೀವು ತಿಳ್ಕೊಂಡಿದ್ದೀರಾ. ಗುರುಜಿ, ನಮಗೆ ವಾಟ್ಸಪ್ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿತ್ತು, ಇದನ್ನ ತಗೊಂಡ್ಬಿಡೋಣ. ಖಂಡಿತ. ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಶ್ರೀರಂಗಧಾಮ, ಜನ್ಮ ದಿನಾಂಕ 6/8/65, ಜನ್ಮ ಸಮಯ 10:15 PM ಹುಟ್ಟಿರುವಂತಹ ಸ್ಥಳ ಬಂದು ಮೈಸೂರು. ಗುರುಜಿ ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ ಬಹುಮುಖ್ಯವಾಗಿ ಇವರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ. ಹಾಗೆ ವ್ಯಾಜ್ಯ ವಿಚಾರ, ಸೊ ಅವರ ಒಂದು ಆಸ್ತಿ ಇನ್ನು ಡಿವೈಡ್ ಆಗದೆ ಇರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಶ್ರೀರಂಗಧಾಮ ಕಳಿಸಿರೋ ಪ್ರಕಾರದಲ್ಲಿ ಶುಕ್ರವಾರ ಹುಟ್ಟಿದ್ದು ಜ್ಯೇಷ್ಠ ನಕ್ಷತ್ರ ಬರ್ತಾ ಇದೆ. ವೃಶ್ಚಿಕ ರಾಶಿ ನೋಡಿ, ಆರೋಗ್ಯದ ವಿಚಾರದಲ್ಲಿ ಷಷ್ಠಾಧಿಪತಿಯ ಸೂರ್ಯ ಭಗವಾನರು ಜಾತಕದಲ್ಲಿ ಪಂಚಮ ಭಾವದಲ್ಲಿ, ಅದರ ಮೇಲೆ ರಾಹುವಿನ ಗೋಚಾರ ಏನಾಗುತ್ತೆ ಅಂದರೆ ಕೆಲವೊಂದು ಸ್ವಲ್ಪ ಹಾರ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಬ್ಲಾಕೇಜಸ್ ಆಗಿರ್ಬೋದು, ಈ ರೀತಿ ಏನಾದರೂ ತೋರಿಸ್ತಾ ಇದೆ. ಅಥವಾ ಬ್ಲಾಕೇಜಸ್ ಸರ್ಜರಿ ಏನಾದ್ರು ಆಗಿರ್ಬೋದು ರೀಸೆಂಟಾಗಿ. ಮತ್ತು ನಡೀತಿರೋ ದಶಾಭುಕ್ತಿಗಳಲ್ಲಿ ಮಂಗಳ ದಶೆ ನಡೀತಾ ಇದೆ. ಸೊ ಮಂಗಳ ಸ್ವಲ್ಪ ಇವರಿಗೆ ಈ ಸ್ಟ್ರೆಸ್ ರಿಲೇಟೆಡ್ ಫ್ಯಾಕ್ಟರ್ಸ್ನ ಹೆಚ್ಚಾಗಿ ಇದು ಮಾಡ್ತಾರೆ. ಮತ್ತು ಇವ್ರು ಕೇಳಿರುವಂಥ ವ್ಯಾಜ್ಯಗಳ ಅನುಸಾರವಾಗಿ ಏನು ಕ್ವಶನ್ಸ್ ಇದೆ ಅದು ಸ್ವಲ್ಪ ವ್ಯಾಜ್ಯಗಳು ನಡೀತಾ ಇರುತ್ತೆ. ಮಂಗಳ ದಶೆ ಮುಗಿದ ಮೇಲೆ ಇವ್ರಿಗೆ ಕ್ಲಿಯರ್ ಆಗುತ್ತೆ. 2028ಗೆ ಮಂಗಳ ದಶೆ ಮುಗಿಯುತ್ತೆ. ಅಲ್ಲಿವರೆಗೂ ಎಳೆಯುತ್ತೆ ಅಂತಲ್ಲ, ಸ್ವಲ್ಪ ನಿಧಾನ ಟೈಮ್ ತೊಗೊಳ್ತಾ ಇದೆ. ಸೊ ಅದಕ್ಕೆ ವೆಯ್ಟ್ ಮಾಡಿ. ಆದಷ್ಟು ಒಂದು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಸಂಕಲ್ಪ ಮಾಡ್ಕೊಂಡ್ಬನ್ನಿ, ಒಳ್ಳೆಯದಾಗುತ್ತೆ. ಸೊ ಶ್ರೀರಂಗಧಾಮ ಅವರೇ, ನಿಮ್ಮ ಆರೋಗ್ಯ ವಿಚಾರ ಮತ್ತು ವ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳ ಬಳಿ ಪ್ರಶ್ನೆಯನ್ನು ಕೇಳಿದ್ರಿ. ಅದಕ್ಕೆ ಗುರುಜಿಗಳು ಉತ್ತರವನ್ನು ನೀಡಿದ್ದಾರೆ. ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿ, ಹಾಗೆ ಪರಿಹಾರವನ್ನು ನೀವು ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಮೇಷರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ಅದರ ಜೊತೆಗೆ ದಿನ ಭವಿಷ್ಯ ಆಗಿರ್ಬೋದು, ನಮ್ಮ ವೀಕ್ಷಕರ ಪ್ರಶ್ನೆ, ಹೀಗೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.